ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟಾಗಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಬಳಸಿ ಸಾಫ್ಟಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನು 1/4 kg ಆಗೋಷ್ಟು ಅಕ್ಕಿ, ಅಂದರೆ 1 ಲೋಟ ಅಳತೆಯಲ್ಲಿ ನಾನು ಅಕ್ಕಿ ಸೇರಿಸಿದ್ದೀನಿ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಉದ್ದಿನಕಾಳು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿ ಚೆನ್ನಾಗಿ ತೊಳೆದ್ರೇ ನಮಗೆ ದೋಸೆ ಅನ್ನೋದು ಚೆನ್ನಾಗಿ ಬರೋದು. ತೊಳೆದಿದ್ದಾದ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಮೆಂತ್ಯ, ನಂತರ 2 ಸ್ಪೂನ್ ಆಗೋಷ್ಟು ಅವಲಕ್ಕಿ ಸೇರಿಸ್ಕೊಂಡು ಇದು ಸಹ ಒಂದು ರಾತ್ರಿ ಇಡೀ ನೆನೆಸಿಟ್ಕೋಬೇಕು. ಅಕ್ಕಿ ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ರೆ ನಮಗೆ ದೋಸೆನೇ ಚೆನ್ನಾಗಿ ಬರೋದು. ಒಂದು ನೈಟ್ ಎಲ್ಲ ನೆನೆಸಿಟ್ಕೋಬೇಕು. ನೀವು ನೈಟ್ ಮಾಡಬೇಕು ಅಂದರೆ ಬೆಳಗ್ಗೆ ನೆನೆಸಿಟ್ಕೋಬೇಕು. ನೀವು ಬೆಳಗ್ಗೆ ಮಾಡಬೇಕು ಅಂದರೆ ನೈಟ್ ನೆನೆಸಿಟ್ಕೋಬೇಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಮಾರನೇ ದಿವಸ ಬೆಳಗ್ಗೆ ಅಕ್ಕಿ ನೆಂದಿರೋಂಥ ಅಕ್ಕಿ ಸೇರಿಸ್ಕೊಂಡು ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ತೆಂಗಿನಕಾಯಿ ತುರಿನೇ. ತೆಂಗಿನಕಾಯಿ ತುರಿದಿರೋಂಥ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಒಂದು ಇಡೀ ಸೇರಿಸ್ಕೊಂಡ್ರೆ ಸಾಕು. 1/4 ಕಪ್ ಅಳತೆಯಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಬಟರ್ ಥರ ಇದು ದೋಸೆ ಹಿಟ್ಟು ಅನ್ನೋದು ರುಬ್ಕೋಬೇಕು. ಆಗ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಮಗೆ ತರ್ತರಿಯಾಗೆಲ್ಲ ರುಬ್ಬಾರ್ದು, ಚೆನ್ನಾಗಿ ಬರೋಲ್ಲ ದೋಸೆ. ಈಗ ಇದನ್ನು ರುಬ್ಬಿರೋದನ್ನ ಒಂದು ಪಾತ್ರೆಗೆ ಸೇರಿಸ್ಕೋಬೇಕು. ಅದೇ ರೀತಿ ಮತ್ತೆ ಮಿಕ್ಕಿರೋ ಅಕ್ಕಿನೆಲ್ಲ ರುಬ್ಕೊಳ್ಳೋವಾಗ ನಾವು ಒಂದು ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಸೇರಿಸೋದ್ರಿಂದ ನಮಗೆ ದೋಸೆ ಅನ್ನೋದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗಿ ಬರುತ್ತೆ ದೋಸೆ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 15 ನಿಮಿಷ ಬಿಟ್ಟರೆ ಸಾಕು, ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೋಡಿ, ನಿಮಗೆ ಹಿಟ್ಟು ಅನ್ನೋದು ಈ ರೀತಿ ಬರಬೇಕು. ಗಟ್ಟಿ ಇದ್ದರೆ ದೋಸೆ ಎಷ್ಟು ಚೆನ್ನಾಗಿ ಬರಲ್ಲ. ನಿಮ್ಗೆ ಬೇಕಂದರೆ ಗಟ್ಟಿ ರುಬ್ಕೊಂಡ್ರೆ ದೋಸೆ, ದಪ್ಪ ಬೇಕಂದರೆ ದಪ್ಪ ಹಾಕ್ಕೊಬೋದು. ಹಾಕೋವಾಗ ತೆಳುವಾಗಬೇಕು, ನಮಗೆ ಸಾಫ್ಟ್ ಆಗಬೇಕು ಅಂತೇಳಿದ್ರೆ, ನೀರು ದೋಸೆ ಥರ ಬೇಕು ಅಂದರೆ ನಾವು ತೆಳುವಾಗೆ ರುಬ್ಕೋಬೇಕು. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಈರುಳ್ಳಿ ರುಬ್ಕೋಬೇಕು ಜೊತೆಯಲ್ಲೇ ಅಂತ. ಇದು ಸಹ ರುಬ್ಬಿದಾದ ನಂತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಒಂದು 15-20 ನಿಮಿಷ ಬಿಟ್ಟು ಹೆಂಚು ಚೆನ್ನಾಗಿ ಕಾಯಬೇಕು. ನಮಗೆ ದೋಸೆ ತವ ಅನ್ನೋದು ಚೆನ್ನಾಗಿ ಕಾದ್ರೇ ನಮಗೆ ಬರೋದು ಚೆನ್ನಾಗಿ. ನೀರು ಸೇರಿಸ್ಕೊಂಡು ಇಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು. ದೋಸೆ ಹಾಕೋವಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. 20 ನಿಮಿಷ ಆದ ನಂತರ ನೀವು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೋಬೋದು. ಯಾಕಂದರೆ ಗಟ್ಟಿ ಇದ್ದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ದೋಸೆ ಹಿಟ್ಟು ದಪ್ಪ ಬರುತ್ತೆ ಅಂತ. ನೀವು ಬೇಕಾದರೆ ಸೇರಿಸ್ಕೋಬೋದು. ಒಂದು ತವದ ಮೇಲೆ ಚೆನ್ನಾಗಿ ಈರುಳ್ಳಿ ಸ್ಪ್ರೆಡ್ ಮಾಡಬೇಕು. ನಮಗೆ ಈರುಳ್ಳಿ ಸ್ಪ್ರೆಡ್ ಮಾಡೋದ್ರಿಂದ ಆಯಿಲ್ ಅನ್ನೋದು, ಎಣ್ಣೆ ಅನ್ನೋದು ಎಲ್ಲ ಜಿಡ್ಡಿನಾಂಶ ಎಲ್ಲ ಹೋಗಿ ದೋಸೆ ಬೇಗ ಎದ್ದೊಳುತ್ತೆ, ಚೆನ್ನಾಗೂ ಬರುತ್ತೆ. ಈಗ ದೋಸೆ ಚೆನ್ನಾಗಿ ಹೆಂಚು ಚೆನ್ನಾಗಿ ಕಾಯಿಸ್ಕೋಬೇಕು. ಅದ್ರ ಮೇಲೆ ನೀವು ದಪ್ಪ ಬೇಕು ಅಂದರೆ ದಪ್ಪ ಸೇರಿಸ್ಕೋಬೋದು ದೋಸೆ. ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಸೇರಿಸ್ಕೋಬೋದು ದೋಸೆ ಹಿಟ್ಟು. ದೋಸೆನ ತೆಳುವಾಗಿ ನಮಗೆ ತೆಳುವಾಗಬೇಕು ಅಂತ ನಾನು ತೆಳುವಾಗಿ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆನೇ ಚೆನ್ನಾಗಿರುತ್ತೆ, ತುಪ್ಪಕ್ಕಿಂತ ಎಣ್ಣೆ ಚೆನ್ನಾಗಿರುತ್ತೆ. ಎಣ್ಣೆ ಸೇರಿಸ್ಕೊಂಡು 2 ಕಡೆ ಬೇಯಿಸ್ಕೋಬೇಕು. ಬೆಳಗ್ಗೆ ತಿಂಡಿಗೆ ನೀವೇನಾದರೂ ದೋಸೆ ಮಾರನೇ ದಿವಸ ದೋಸೆ ನೆನೆಸಿಲ್ಲ ಅಂದಾಗ ನೈಟ್ಗೆ ನೆಂದರೆ ಸಾಕಿದು, ಮಾರನೇ ದಿವಸ ಬೆಳಗ್ಗೆನೇ ಮಾಡ್ಕೊಬೋದು ದೋಸೆ. ಈ ದೋಸೆ ಎಷ್ಟು ತಿಂದರೂ ತಿನ್ನಬೇಕು ಅನಿಸುತ್ತೆ, ಮತ್ತೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬೆಂದಿದೆ ಅಂತ. ನೀವು ಇನ್ನೂ ಬ್ರೌನ್ ಕಲರ್ ಬೇಕು ಅಂದರೆ ಇನ್ನೂ ರೋಸ್ಟ್ ಮಾಡ್ಕೊಬೋದು ದೋಸೆನ. ಅದೇ ರೀತಿ ನಾನು ಇನ್ನೊಂದು ದೋಸೆ ಸಹ ಅದೇ ರೀತಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಸಾಫ್ಟಾಗಿ ಅತ್ಯಂತ ದೋಸೆ. ನೀವು ಸಹ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ಬೆಳಗ್ಗೆ ಹೊತ್ತು ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆ ಸರ್ವ್ ಮಾಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ಸಹ ಚೆನ್ನಾಗಿರುತ್ತೆ, ಕೆಂಪು ಚಟ್ನಿ ಚೆನ್ನಾಗಿರುತ್ತೆ. ಬೇಗನೆ ಮಾಡ್ಕೋಬೋದು. ಹಾಗೆ ನೀವು ಹೇಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.